ನಮಸ್ಕಾರ ಪ್ರಿಯ ವೀಕ್ಷಕರೇ. ಸೌದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ 12ನೇ ವರ್ಷದ ಶ್ರೀ ಲಗ್ಮಮ್ಮ ದೇವಿ ಹಾಗೂ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ ಬುಧವಾರ ದಿನಾಂಕ 21-1-2026 ರಿಂದ 25-1-2026 5 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗುತ್ತದೆ. ನವಚಂಡಿಕಾ ಯಾಗ, ಹೋಮ ಹವನ, ದೇವರುಗಳಿಗೆ ರುದ್ರಾಭಿಷೇಕ, ಕಳಸಾರೋಹಣ, ಕೃಷಿ ವಿಚಾರ ಸಂಕಿರಣ ಹಾಗೂ ಧರ್ಮಸಭೆ, ನಾಟಕ, ಸಾಮೂಹಿಕ ವಿವಾಹ, ದೇವಿಯರ ಉಡಿ ತುಂಬುವುದು, ಕುಂಭಮೇಳ ಹಾಗೂ ರವಿವಾರ ದಿನಾಂಕ 25ರಂದು ಮಹಾರಥೋತ್ಸವ ಜರುಗಲಿದ್ದು, ನಮ್ಮ ವಾಹಿನಿಯೊಂದಿಗೆ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಶ್ರೀ ನಾಗರಾಜ್ ದೇಸಾಯಿ ಹಾಗೂ ಶ್ರೀ ಸುರೇಶ್ ಪಾಟೀಲ್ ರವರು ದೇವಸ್ಥಾನದ ಪರಂಪರೆ ಕುರಿತು, ಜಾತ್ರೆಯ ವಿಶೇಷತೆ ಕುರಿತು ನಮ್ಮ ವಾಹಿನಿಯೊಂದಿಗೆ ಸ್ವವಿವರಣೆಯನ್ನ ಹಂಚಿಕೊಂಡರು. ಎಲ್ಲರಿಗೂ ನಮಸ್ಕಾರ. ನಾವು ಚಚಡಿ ಗ್ರಾಮದ ಕಿರು ಪರಿಚಯ ಕೊಡ್ತಾ ಜಾತ್ರೆಯ ಮಹತ್ವವನ್ನು ತಮಗೆ ಹೇಳ್ತಾ ಇದ್ದೇನೆ. ಚಚಡಿ ಇದು ಸುಮಾರು 800 ವರ್ಷದ ಹಳೆಯದು. ಇಲ್ಲಿ ಪ್ರಮುಖ ದೇವಸ್ಥಾನ ಅಂದ್ರೆ ಸಂಗಮೇಶ್ವರ ಹಾಗೂ ಲಗ್ಮಮ್ಮ. ಸಂಗಮೇಶ್ವರ ಗ್ರಾಮ ದೇವರು, ಲಗ್ಮಮ್ಮ ಗ್ರಾಮ ದೇವತಿ. ಈ ಸುಮಾರು ಒಂದು 800 ವರ್ಷದಿಂದ ಈ ಗ್ರಾಮದ ಎಲ್ಲ ಕಾರ್ಯಕ್ರಮಗಳಾಗ್ಲಿ ಜಾತ್ರೆ ಮಹೋತ್ಸವ ಮಾಡ್ಕೊಂತ ಬಂದಂತ ಊರು. ಇಲ್ಲಿ ಪ್ರಮುಖವಾಗಿ ಇಲ್ಲಿ ನಡುವ ಕೆಲವೊಂದಷ್ಟು ದಿವಸ ಏನಾಗಿತ್ತು ಅಂದ್ರೆ ಲಗ್ಮಮ್ಮನ ಜಾತ್ರೆ ನಿಂತು ಹೋಗಕ್ಕೆ ಒಂದು ಕಾರಣದ ನರಗುಂದ ಬಂಡಾಯದಾಗ ಬಾಬಾ ಸಾಹೇಬ್ರಿಗೆ ನಾವು ಸಪೋರ್ಟ್ ಮಾಡ್ತಿದ್ವಿ. ಇಲ್ಲಿ ಆಗಿನ ಕಾಲದ ದೇಸಾಯರು ಅವರು ಬ್ರಿಟಿಷರಿಗೆ ಅಲ್ಲಿ ಮದ್ದುಗುಂಡು ಸಪ್ಲೈ ಮಾಡ್ತಿದ್ರು. ಅವ್ರು ಮದ್ದುಗುಂಡು ಸಪ್ಲೈ ಮಾಡೋದು ಬ್ರಿಟಿಷರಿಗೆ ಇದು ಹೇಗೋ ಗೊತ್ತಾಗತ್ತೆ. ಅದು ರೇರ್ ಮಾಡಕ್ ಬರ್ತೇವೆ ಅನ್ನೋದು ಸುದ್ದಿ ದೇಸಾಯರಿಗೆ ಗೊತ್ತಾದಗಳೇ ಅದು ನಮ್ಮಲ್ಲಿ ಒಂದು ಕೋಟೆ ಒಳಗೆ ಅದು ನಾರಾಯಣ ದೇವಸ್ಥಾನ ಅದ, ಅಲ್ಲಿ ದಾಸ್ತಾನ ಇರ್ಸುತ್ತೆ. ಅದು ಅವಾಗ ಅದಕ್ಕೆ ಏನ್ ಮಾಡ್ತಾರೆ, ಊರಿಗೆ ಹಚ್ಚಿ ಅದು ಬ್ಲಾಸ್ಟ್ ಮಾಡಿಬಿಡ್ತಾರೆ ದೇವಸ್ಥಾನ. ಈಗ ಅದನ್ನು ನೀವು ಅಲ್ಲಿ ಆ ದೇವಸ್ಥಾನದಾಗ ನೋಡಿದ್ರೆ ಅವು ಎಲ್ಲ ಹಾಳಾದ ಒಂದಷ್ಟು ವಿಗ್ರಹಗಳು ಕಾಣ್ತಾವ. ಅವಾಗ ಏನಾಗ್ತದೆ, ರಾತ್ರಿನೇ ಈ ಲಗ್ಮವನ್ ಜಾತ್ರೆ ಕಾಯಿ ಮರುವುದರಿಂದ ಅಕ್ಕಿ ತೇರು ತಗೊಂಡು ಬಂದು ಅಲ್ಲಿ ಮೇಲ್ಬುದ್ದಿ ಹಾಕಿ ಮತ್ತು ಮಣ್ಣು ಹಾಕಿ ಯಥಾ ಪ್ರಕಾರ ಮಾಡ್ತಾರೆ. ಆ ಮಾಡಿದಾಗ ಮಾರನೇ ದಿನ ಬ್ರಿಟಿಷ್ ಬಂದು ನೋಡಿದಾಗ ಎಲ್ಲ ಸರಿ ಐತೆ ನೋಡಿ ಸುಮ್ಮನೆ ಬಿಟ್ಟು ಹೋಗಿಬಿಡ್ತಾರೆ. ಅವಾಗ ನಿಂತು ಹೋದ ಜಾತ್ರೆ ಪುನಃ ಈಗ 12 ವರ್ಷದಿಂದ ನಾವು ಮತ್ತೆ ಪ್ರಾರಂಭಿಸ್ತಿದ್ದೇವೆ. ಇದನ್ನೆಲ್ಲಾನು ಅಲ್ಲಿ ಆ ಲಗ್ಮಮ್ಮನ ಗುಡಿಯ ಸುತ್ತಮುತ್ತಿದ್ದ ಜನಾಂಗದವರು, ಅದು ತೀವ್ರ ಒಂದು ಅಂದ್ರೆ ರೈತಾಪಿ ಜನ, ಕೂಲಿ ಕಾರ್ಮಿಕ ಜನ, ಇವರೆಲ್ಲ ಸೇರ್ಕೊಂಡು ಮೊದಲಿಗೆ ಇದನ್ನ ಸ್ಥಾಪನಾ ಮಾಡಿದ್ರು. ಮಾಡಿ ಈಗ ಒಂದು 12 ವರ್ಷದಿಂದ ಬಹಳ ವಿಜೃಂಭಣೆಯಿಂದ ನಮ್ಮ ತೇರು ಜಾತ್ರೆ ಸಡಗರದಿಂದ ನಡೀತಾ ಇದೆ. ಇಲ್ಲಿ ಮೊದಲೇಕ 21ಕ್ಕೆ ನಮ್ಮ ತೇರು ಜಾತ್ರೆ ಚಾಲೂ ಆಗುತ್ತೆ. 21ಕ್ಕೆ ಏನಾಗತ್ತೆ ಅಂದ್ರೆ ಅಲ್ಲಿ ಕಳಸಾರೋಹಣ, ಹೋಮ ಹಾಗೂ ಕೃಷಿ ವಿಚಾರ ಸಂಕರಣೆ ಹಾಗೂ ಧರ್ಮ ಪ್ರಚಾರ. ಮಾರನೇ ದಿನ ಸಾಮೂಹಿಕ ದೇವಿ ಪಾರಾಯಣ, ಆ ನಂತರ ಸಾಮೂಹಿಕ ವಿವಾಹಗಳು ಮತ್ತು ನಾಟಕ, ಮನೋರಂಜನೆಗಾಗಿ ನಾಟಕ, ಮುಂದೆ ಪಲ್ಲಕ್ಕಿ ಉತ್ಸವ ಹಾಗೂ ದೇವಿ ಉಡಿ ತುಂಬೋ ಕಾರ್ಯಕ್ರಮ. ಪ್ರತಿನಿತ್ಯ ಒಂದು ತಿಂಗಳ ಪರ್ಯಂತ ರುದ್ರಾಭಿಷೇಕ ಅಂತೂ ಮಾಡ್ತಾ ಇದ್ದಾವೆ, ಭಕ್ತರಿಂದ ನಡ್ತಾ ಇದೆ. ಈಗ ಇದು ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ದಾಸೋಹ ಇರುತ್ತೆ. ಇದ್ರಾಗ ಇಲ್ಲಿ ಯಾವ್ದು ಭೇದ ಭಾವ, ಶ್ರೀಮಂತ ಬಡವ ಅಂತ ಯಾವ್ದು ಭೇದ ಭಾವ ಇಲ್ಲ, ಜಾತಿ ಮತ ಬರುವುದಿಲ್ಲ. ಎಲ್ಲರೂ ಏಕಕಾಲಕ್ಕೆ ಒಂದು ಚಚಡಿ ಊರು ಒಂದು ಅನ್ನೋ ಒಂದು ಇದ್ರಲ್ಲಿ ಒಂದು ಅಗದಿ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಬರ್ತದೆ. ಅದಕ್ಕೆ ತಾವೆಲ್ಲರೂ ಈ ಜಾತ್ರೆಗೆ ಬಂದು ಆ ದೇವಿಯ ಪಾತ್ರಕ್ಕೆ ದೇವಿ ಜಾತ್ರೆಯಲ್ಲಿ ಭಾಗವಹಿಸಿ ಆಕಿಗೆ ಅವಳ ಕರುಣಿಗೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇನ್ನ ಇದ್ರ ಬಗ್ಗೆ ನಮ್ಮ ಡಾಕ್ಟರು ಈ ಕಾರ್ಯಕ್ರಮ ವಿವರವಾಗಿ ಓದಿ ಹೇಳ್ತಾರೆ. ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ 12ನೇ ವರ್ಷದ ಶ್ರೀ ಲಗ್ಮಮ್ಮ ದೇವಿ ಹಾಗೂ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ವಿವರಣೆ. ದಿವ್ಯ ಸಾನ್ನಿಧ್ಯ ವಹಿಸುವಂತ ಶ್ರೀ ನೀಲಕಂಠ ಮಹಾಸ್ವಾಮಿಗಳು, ಮಹಾನ್ ದೂರೇಶ್ವರ ಮಠ ಮುರುಗೋಡ್, ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು, ಸಾಧು ಸಂಸ್ಥಾನ ಮಠ ಇಂಚಲ್. ಅಧ್ಯಕ್ಷತೆ ವೇದಮೂರ್ತಿ ಹಿರಿಯ ಮಹಾಸ್ವಾಮಿಗಳು, ಬಗಳಾಂಬ ದೇವಿ ಧರ್ಮಾಧಿಕಾರಿಗಳು, ಬೈಲಂಗೋಳ್. ವಿವರಣೆ. ಬುಧವಾರ 21-1-2026 ಮುಂಜಾನೆ 6 ಗಂಟೆಗೆ ವೇದಮೂರ್ತಿ ಜ್ಯೋತಿಷ್ ವಿಜಯಕುಮಾರ್ ಚಲ್ಲಿಮಠ್ ಇವರ ನೇತೃತ್ವದಲ್ಲಿ ಚಚಡಿ ಗ್ರಾಮದ ಪುರೋಹಿತ ಬಳಗದೊಂದಿಗೆ ನವಚಂಡಿಕಾ ಯಾಗ ಹೋಮ. ಮುಂಜಾನೆ 8 ಗಂಟೆಗೆ ಶ್ರೀ ಲಗ್ಮಮ್ಮ ದೇವಿ ಹಾಗೂ ಬನಶಂಕರಿ ದೇವಿಗೆ ರುದ್ರಾಭಿಷೇಕ. ನಂತರ ಶ್ರೀ ಬನಶಂಕರಿ ದೇವಿಯನ್ನು ಊರಿನ ಒಳಗೆ ಆಹ್ವಾನ ಮಾಡಿಕೊಂಡು ಬೆಳಿಗ್ಗೆ 10 ಗಂಟೆಗೆ ರಥದ ಕಳಸಾರೋಹಣ. 11 ಗಂಟೆಗೆ ಕೃಷಿ ವಿಚಾರ ಸಂಕಿರಣ ಹಾಗೂ ಧರ್ಮಸಭೆ. ಸಾಯಂಕಾಲ 6 ಗಂಟೆಗೆ ಶಾಲಾ ಮಕ್ಕಳಿಂದ ರಸಪ್ರಶ್ನೆ ಕಾರ್ಯಕ್ರಮ.
ಜರುಗುವುದು. ಹೀಗೆ ಭಾರಿ ಜಿದ್ದಾಜಿದ್ದಿನ ಟಗರಿನ ಕಾಳಗ ನಡೆಯುವುದು. ಗುರುವಾರ 22/1/2026 ಮುಂಜಾನೆ 6 ಗಂಟೆಗೆ ಸಿದ್ದನಗೌಡ ಪಾಟೀಲ್ ಹಾಗೂ ಅಡಿಯಪ್ಪ ಕಡ್ಕೋಳ್ ಮಲ್ಲಿಕಾರ್ಜುನ ಕಡ್ಲೆಣ್ಣವರ ಚಚರಿ ಗ್ರಾಮದ ದೇವಿ ಪಾರಾಯಣ ಭಕ್ತರಿಂದ ಸಾಮೂಹಿಕ ದೇವಿ ಪಾರಾಯಣ. ನಂತರ 12:30ಕ್ಕೆ ಸಾಮೂಹಿಕ ವಿವಾಹ ಜರುಗುವುದು. ನಂತರ ರಾತ್ರಿ 10ಕ್ಕೆ ಶ್ರೀ ಲಗಮಮ್ಮ ದೇವಿ ಅಭಿವೃದ್ಧಿ ಸೇವಾ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ರೇವಣ ಸಿದ್ದೇಶ್ವರ ನಾಟ್ಯ ಸಂಘ ಬೂದಿಯಾಳ್ ಎಸ್ಎ ತಾಲೂಕ್ ಬಿಳಿಗಿ ಇವರಿಂದ ಅಜಾತ ನಾಗಲಿಂಗೇಶ್ವರ ಮಹಾತ್ಮ ಎಂಬ ಭಕ್ತಿ ಪ್ರಧಾನ ನಾಟಕ ಜರುಗುವುದು. ಶುಕ್ರವಾರ 23/1/2026 ಮುಂಜಾನೆ 10 ಗಂಟೆಗೆ ಶ್ರೀ ಲಗಮಮ್ಮ ದೇವಿ ಹಾಗೂ ಬನಶಂಕರಿ ದೇವಿಯರ ಪಲ್ಲಕ್ಕಿ ಉತ್ಸವ ಕುಂಭಮೇಳದೊಂದಿಗೆ ನಮ್ಮ ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ. ನಂತರ ನಿರಂತರ ಉಡಿ ತುಂಬುವ ಕಾರ್ಯಕ್ರಮ. ರಾತ್ರಿ 9 ಗಂಟೆಗೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಂಗಳೂರು ಇವರ ಆಶ್ರಯದಲ್ಲಿ ನಾಗಲಿಂಗ ಸಾಹಿತ್ಯ ಜಾನಪದ ಕಲಾ ಪೋಷಕರ ಯುವ ಬಳಗ ಹಾಗೂ ಶ್ರೀ ಲಗಮಮ್ಮ ದೇವಿ ಅಭಿವೃದ್ಧಿ ಸೇವಾ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಜಾನಪದ ಉತ್ಸವ ಜರುಗುವುದು. ಶನಿವಾರ ದಿನಾಂಕ 24/1/2026 ಮುಂಜಾನೆ 7 ಗಂಟೆಗೆ ಶ್ರೀ ದೇವಿಗೆ ಕುಂಕುಮಾರ್ಚನೆ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ. ರವಿವಾರ 25/1/2026 ಮುಂಜಾನೆ 7 ಗಂಟೆಗೆ ಶ್ರೀ ದೇವಿಗೆ ಪುಷ್ಪಾರ್ಚನೆ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ. ಸಾಯಂಕಾಲ 4 ಗಂಟೆಗೆ ಶ್ರೀ ದೇವಿಯ ಮಹಾರಥೋತ್ಸವ ಜರುಗುವುದು. ರಾತ್ರಿ 9 ಗಂಟೆಗೆ ಮದ್ದು ಸುಡುವ ಕಾರ್ಯಕ್ರಮ ಹಾಗೂ ರಾತ್ರಿ 10 ಗಂಟೆಗೆ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಜಡಿಸಿದ್ದೇಶ್ವರ ಕಲಾ ನಾಟ್ಯ ಸಂಘ ಸುಣವಳಿ ಇವರಿಂದ ಹಾಗೂ ಲಗಮಮ್ಮ ದೇವಿ ಅಭಿವೃದ್ಧಿ ಸೇವಾ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಧರ್ಮದ ಬಾಳಿನಲ್ಲಿ ಕರ್ಮದ ಕಣ್ಣೂರು ಎಂಬ ಸುಂದರ ಸಾಮಾಜಿಕ ನಾಟಕ ಜರುಗುವುದು. ಸರ್ವರಿಗೂ ಸರ್ವ ಭಕ್ತಾದಿಗಳು ಹಾರ್ದಿಕ ಸ್ವಾಗತ. ಜಾತ್ರಾ ಕಮಿಟಿ ಚಚಡಿ. ಹಾಗೂ ಇದೇ ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಶೈಲ್ ಕನಗಾಮಿ, ಶೇಖರ್ ದಳವಾಯಿ, ರಂಗನಗೌಡ್ ಪಾಟೀಲ್ ಹಾಗೂ ಊರಿನ ಪ್ರಮುಖರು ಉಪಸ್ಥಿತರಿದ್ದರು.